ಗರುಡ ಅಂತೇಳಿ ಕನ್ನಡ ಮೂವಿದ ಟ್ರೈಲರನ್ನು ರಿಲೀಸ್ ಮಾಡಿದರು. ಈ ಒಂದು ಟ್ರೈಲರ್ ನೋಡ್ಕೊಂಡಾಗ ಭಾಳಷ್ಟು ಡೌಟ್ ಒಳಗೆ ನಾ ಹೋದ್ನಿ. ಅಂದ್ರೆ ಏನು ಇದ್ರೊಳಗೆ ತೋರ್ಸೋಕೆ ಪ್ರಯತ್ನ ಪಟ್ಟಾರಲ್ಲ ಅದು ಅನ್ನೋ ಡೌಟ್ ನನಗೆ ಈಗ ಮಾತ್ರ ಐತಿ. ಮತ್ತು ಹೀರೋ ಯಾರ, ಇದ್ರೊಳಗೆ ಹೀರೋಗಳು ಎಲ್ಲರೂ ಆದ್ರೆ ಮೋಸ್ಟ್ ಇಂಪಾರ್ಟೆಂಟಾಗಿ ಒಂದು ಕ್ಯಾರೆಕ್ಟರ್ ಅಂತೇಳಿ ಹೀರೋದು ಏನು ಇರ್ತೈತಲ್ಲ ಅದು ಯಾರ ಅನ್ನೋದು ಡೌಟ್ ನನಗೆ ಡೆಫಿನೆಟಾಗಿ ಬಂತು. ಆನಂತರ ಇದು ಎದರ ಕುರಿತಾಗಿ ಇರ್ತದೆ ಅಂದ್ರೆ ಈಗ ಪ್ರೆಸೆಂಟ್ ಸಿಚುವೇಶನ್ ಅಂದ್ರೆ AI ಅಂದ್ರೆ ಹೆಚ್ಚಾಗೋದು ನೀವು ನೋಡ್ತಾ ಇರ್ಬೋದು. ಇದೇ ಒಂದು ಥೀಮನ್ನು ಇಟ್ಕೊಂಡು ಮೂವಿಯನ್ನು ತೆಗಿಯಾಕೆ ನಿಂತಾರೇನೋ ಅನ್ನೋ ಫೀಲ್ ಡೆಫಿನೆಟಾಗಿ ಬಂತು. ಆ ಒಂದು ಡ್ರೋನ್ ಸೀನ್ಗಳು, ಆ ಎಥಿಕಲ್ ಹ್ಯಾಕಿಂಗ್ ಅನ್ನೋ ವರ್ಲ್ಡ್ ಇವನ್ನೆಲ್ಲ ನೋಡಿದ್ರೆ ಡೆಫಿನೆಟಾಗಿ ಒಂದು ಹ್ಯಾಕಿಂಗ ಆನಂತರ AI ರಿಲೇಟೆಡ್ ಈ ಒಂದು ಮೂವಿ ಇರ್ತೈತಿ. ಇನ್ನು ಈ ಮೂವಿಗೆ ನಾನು ಸರ್ಪ್ರೈಸ್ ಆಗಿದ್ದಂದ್ರೆ ಇದ್ರೊಳಗೆ ಏನೂ ಇಲ್ಲ ಡೆಫಿನೆಟಾಗಿ ಹೇಳ್ತೇನೆ ನಾನು. ಏನೂ ಇರದೇ ಇದ್ದರೂ ಕೂಡ ಒಂದು ನೋಡೋಕೆ ಒಂದು ಏನೋ ಮಜಾ ಬರಾಯಿತ್ತು. ಅಂದ್ರೆ ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗೋಸ್ಕರನೋ ಏನೋ ಆ ಬ್ಯಾಕ್ಗ್ರೌಂಡ್ ಒಳಗೆ ಓಡ್ತಾ ಇರುವಂಥ ಒಂದು ಸೌಂಡಿಗೂ ಅಂದ್ರೆ ಆ ಬ್ಯಾಕ್ಗ್ರೌಂಡ್ ಒಳಗೆ ಓಡ್ತಾ ಇರುವಂಥ ಸೌಂಡ್ ಏನೈತಲ್ಲ ಬೆಂಕಿತ್ತು. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಈ ಒಂದು ಟ್ರೈಲರ್ ಓಡೋಕೆ ಅದು ಕೂಡ ಒಂದು ಬೆಸ್ಟ್ ಪಾರ್ಟ್ ಆಕೈತೇನೋ ಅನ್ನೋ ಫೀಲ್ ಡೆಫಿನೆಟಾಗಿ ಬಂತು. ಇನ್ನು ಈ ಒಂದು ಟ್ರೈಲರ್ ನೋಡ್ಕೊಂಡು ನನಗೆ ಡೆಫಿನೆಟಾಗಿ ಅನಿಸಿದ್ದು ಏನಪ್ಪ ಅಂದ್ರೆ ಒಂದು ಏನೋ ಪ್ರಯತ್ನ ಚಲೋ ಐತಿ, ಮಾಡೋಕೆ ಪ್ರಯತ್ನ ಪಟ್ಟರು. ಬಟ್ ಅದ್ರೊಳಗೆ ಸಣ್ಣ ಮಟ್ಟಿಗೆ ಒಂದು ಇನ್ನೂ ಕೂಡ ಬೆಟರ್ ಮಾಡಬೇಕಿತ್ತು ಅನ್ನೋ ಫೀಲ್ ನಂಗೆ ಡೆಫಿನೆಟಾಗಿ ಬಂತು. ಇನ್ನು ಆಡಿಯನ್ಸ್ಗಳನ್ನ ಅದರ್ ಕನ್ಫ್ಯೂಷನ್ ಹೋಗ್ಬಿಟ್ಟಾರು. ನಾ ಹೇಳಿದಂಗೆ ಒಂದು ಹೀರೋ ಯಾರ, ವಿಲನ್ ಯಾರ, ಆನಂತರ ಹೀರೋಯಿನಿ ಯಾರ, ಇದೇ ಒಂದು ಕನ್ಫ್ಯೂಷನ್ ಇರ್ತೈತಿ. ಅಂದ್ರೆ ಓವರಾಲ್ ಆಗಿ ಒಂದು ಮೂವಿ ಒಳಗೆ ಕನ್ಫ್ಯೂಷನ್ ಕನ್ಫ್ಯೂಷನ್ ಇರೋದಂತ್ರಿ ಪಕ್ಕ ಐತಿ. ಇನ್ನು ಓವರಾಲ್ ಆಗಿ ಈ ಒಂದು ಟ್ರೈಲರ್ ನೋಡ್ಕಾಸ ಈ ಒಂದು ಟ್ರೈಲರ್ಗೆ 5 ಸ್ಟಾರ್ಗೆ 2.5 ಸ್ಟಾರ್ ನಾವು ಕೊಡ್ತೇನೆ. ಇನ್ನೂ ಕೂಡ ಬೆಟರ್ ಮಾಡಬೇಕಿತ್ತು ಅನ್ನೋ ಫೀಲ್ ನಂಗೆ ಡೆಫಿನೆಟಾಗಿ ಬಂತು. ಆನಂತರ ಆ ಬ್ಯಾಕ್ಗ್ರೌಂಡು ಮ್ಯೂಸಿಕನ್ನು ಹೊರತುಪಡಿಸಿ ಉಳಿದಿದ್ದೆಲ್ಲ ಒಂದು ಯಾಕೋ ಬೇರೆ ಬೇರೆ ಥರನ ಅನ್ಸಾಯಿತು. ಆನಂತರ ಇನ್ನೊಂದು ಏನು ಇಂಟ್ರೆಸ್ಟಿಂಗ್ ಅನಿಸ್ತಂದ್ರೆ ಅವರು ಒಂದು ಹೊಸದಾಗಿದ್ದರೂ ಕೂಡ ಒಂದು ಚಲೋ ತನಗೆ ಮಾಡೋಕ್ಕೆ ಪ್ರಯತ್ನ ಪಡತ್ತಾರಲ್ಲ ಅದೊಂದು ಚಲೋ ಅನ್ನಿಸ್ತು. ಅದನ್ನು ಹೊರತುಪಡಿಸಿ ಉಳ್ಕಿದ ಮೂವಿ ಒಳಗೆ ಒಂದು ಇನ್ನೂ ಬೆಟರ್ ಮಾಡಬೇಕಿತ್ತು ಅನ್ನೋ ಫೀಲನ್ನು ಹೆಚ್ಚಿತ್ತು. ಆನಂತರ ಪಾಸಿಟಿವ್ ಪಾಯಿಂಟ್, ನೆಗೆಟಿವ್ ಪಾಯಿಂಟ್ ಡೆಫಿನೆಟಾಗಿ ಮೂವಿ ಒಳಗೆ ಭಾಳಷ್ಟು ಇರ್ತಾವೆ ಅನ್ನೋ ಫೀಲ್ ಕೂಡ ನನಗೆ ಬಂತು. ಇನ್ನು ಪಾಸಿಟಿವ್ ವಿಚಾರಕ್ಕೆ ಬಂದ್ರೆ ಒಂದು ಆ ಲವ್ ಸ್ಟೋರಿ ಅನ್ನೋ ಒಂದು ಸಿನಿಮಾಟೋಗ್ರಫಿ ಒಳಗೆ ಚಲೋ ತಮಗೆ ಪ್ರಯತ್ನ ಪಟ್ಟಾರಂತ ತೋರ್ಸಕ್ಕೆ ನಾವು ನೋಡ್ಬೋದು. ಆ ಸೀನ್ಗಳು, ಆ ಒಂದು ಬ್ಯಾಕ್ಗ್ರೌಂಡ್ ಸೌಂಡ್ ಎಂಡಾಗಿ ಹುಡ್ಕೋಣ ಒಂದು ಲವ್ ಅನ್ನೋ ವರ್ಲ್ಡ ಇವನ್ನೆಲ್ಲ ನೋಡ್ರೆ ಆ ಲವ್ಗೂ ಆನಂತರ ಆ ಹಿಂದೆ ಓಡ್ತಾ ಇರುವಂಥ ಸಿನೋಮಿನಾಗೂ ಭಾಳಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇರೋದಂತ್ರಿ ಪಕ್ಕ ಐತಿ. ಆನಂತರ ಒಂದು ನೆಗೆಟಿವ್ ಪಾಯಿಂಟ್ ಅಂತ ಬಂದರೆ ಡೆಫಿನೆಟಾಗಿ ಆ ಡ್ರೋನ್ ಸೀನ್ಗಳು ಅದರ VFX ಭಾಳಷ್ಟು ಲೋ ಕ್ವಾಲಿಟಿ ಕಾಣಿತ್ತು. ಆನಂತರ ಇವರ ಒಂದು ಹೀರೋನ್ ಯಾರ, ವಿಲ್ಲನ್ ಯಾರ ಅಂತೇಳಿ ಕ್ಲಾರಿಟಿ ಕೂಡ ಕೊಟ್ಟಿಲ್ಲ. ಅದೊಂದು ಚೂರು ಏನರ ಬೆಟರ್ ಮಾಡಿದ್ರೆ ಇನ್ನೂ ಕೂಡ ಚಲೋ ಆಗಿತ್ತು. ಓಕೆ, ಇದಾಗಿತ್ತು ಗರುಡ ಮೂವಿ ಅಫಿಷಿಯಲ್ ಟ್ರೈಲರ್ ರಿವ್ಯೂ. ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇನ್ಫಾರ್ಮೇಟಿವ್ ಲೈಕ್ ಕೊಟ್ಟೋಗ್ರಿ.